ನಮಸ್ಕಾರ. ಮುಖ್ಯಾಂಶಗಳು. ಸಿಲಿಕಾನ್ ವ್ಯಾಲಿಯಲ್ಲಿ ಐಟಿ ದಿಗ್ಗಜರೊಂದಿಗೆ ಪ್ರಧಾನಿ ಸಮಾಲೋಚನೆ, ತಂತ್ರಜ್ಞಾನದ ಮೂಲಕ ಸಬಲೀಕರಣದ ಪ್ರತಿಪಾದನೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ ಪ್ರಮುಖ ಐಟಿ ಕಂಪನಿಗಳ ಮೆಚ್ಚುಗೆ, ಸಾಕಾರಕ್ಕೆ ಎಲ್ಲ ನೆರವಿನ ಭರವಸೆ. ಭಯೋತ್ಪಾದಕತೆ ಸವಾಲಾದರೂ ಜಯಗಳಿಸುವ ವಿಶ್ವಾಸ, ರಾಜನಾಥ್ ಸಿಂಗ್. ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಭಾರತದಲ್ಲಿ ವಿಪುಲ ಅವಕಾಶ, ಅರುಣ್ ಜೇಟ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಐಟಿ ಕ್ಷೇತ್ರದ ವಿವಿಧ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ನಡೆಸಿದರು. ಗೂಗಲ್ ಮುಖ್ಯಸ್ಥ ಸುಂದರ್ ಪಿಚೈ, ಮೈಕ್ರೋಸಾಫ್ಟ್ನ ಸತ್ಯ ನಡೇಲಾ, ಅಡೋಬ್ನ ಶಂತನು ನಾರಾಯಣ್, ಕ್ವಾಲ್ಕಾಮ್ನ ಪಾಲ್ ಜೇಕಬ್ಸ್ ಮೊದಲಾದವರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನಿ ತಂತ್ರಜ್ಞಾನವನ್ನು ಸಶಕ್ತೀಕರಣದ ಒಂದು ಸಾಧನವಾಗಿ ತಾವು ಪರಿಗಣಿಸಿರುವುದಾಗಿ ಹೇಳಿದರು. ಸಾಮಾಜಿಕ ಮಾಧ್ಯಮಕ್ಕೆ ವಿಶ್ವವನ್ನೇ ಬದಲಾಯಿಸುವ ಶಕ್ತಿ ಇದ್ದು, ಫೇಸ್ಬುಕ್, ಟ್ವಿಟರ್ ಮುಂತಾದ ಮಾಧ್ಯಮಗಳು ಇಂದು ನಮ್ಮ ನೆರೆಹೊರೆಯಂತಾಗಿವೆ. ಹೈವೇಗಳಂತೆ ಐವೇಗಳು ಸಹ ಮುಖ್ಯ ಎಂದ ಪ್ರಧಾನಿ, ದೇಶದ ಎಲ್ಲಾ ಶಾಲಾ ಕಾಲೇಜುಗಳನ್ನು ಬ್ರಾಡ್ಬ್ಯಾಂಡ್ ಜಾಲದೊಳಗೆ ತರಲು ಇಚ್ಛಿಸಿದ್ದು, ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿಗೆ ಮಾಹಿತಿ ತಂತ್ರಜ್ಞಾನ ಬಳಸಿಕೊಳ್ಳಲಾಗುವುದು ಎಂದರು. ಸುಮಾರು 500 ರೈಲ್ವೆ ನಿಲ್ದಾಣಗಳಲ್ಲಿ ವೈಫೈ ಸೌಲಭ್ಯ ಕಲ್ಪಿಸಲು ಬದ್ಧವಾಗಿದ್ದು, ತಂತ್ರಜ್ಞಾನ ಬಳಕೆಯಿಂದ ಬಡತನದ ವಿರುದ್ಧ ಸಮರ ಸಾರುವುದಾಗಿ ಹೇಳಿದರು. ದೇಶದ 125 ಕೋಟಿ ಜನರಿಗೆ ಡಿಜಿಟಲ್ ಸಂಪರ್ಕ ನೀಡುವುದು ನಮ್ಮ ಉದ್ದೇಶ ಎಂದು ತಿಳಿಸಿದ ಅವರು, ಡಿಜಿಟಲ್ ವಿಭಜನೆ ತಡೆಯಲು ಡಿಜಿಟಲ್ ಸಾಕ್ಷರತೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಡಿಜಿಟಲ್ ಯುಗ ಜನರ ಜೀವನ ಮಟ್ಟ ಸುಧಾರಿಸಲು ಒಂದು ಅವಕಾಶ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟರು. Apart from the century that we have just left behind, there may be still some who see the digital economy as a tool of the rich, educated and the privileged. But ask the taxi driver or the corner vendor in India what he has gained from this cell phone, and the debate gets settled. I see technology as a means to empower and as a tool that bridges the distance between hope and opportunity. I'm not just excited because like many of you, I ಮುಖ್ಯ grew up in ಕಾರ್ಯನಿರ್ವಾಹಕ India. ಅಧಿಕಾರಿ ಸುಂದರ್ ಪಿಚೈ, ಭವಿಷ್ಯದಲ್ಲಿ ಭಾರತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಜಾಗತಿಕವಾಗಿ ಭಾರತ ತಂತ್ರಜ್ಞಾನದ ಕೇಂದ್ರ ಬಿಂದುವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ತಂತ್ರಜ್ಞಾನದ ಮಹತ್ವ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ವೇದಿಕೆ ಕಲ್ಪಿಸಿದ್ದಾರೆ. ಹೊಸತನ ಹಾಗೂ ಉದ್ಯಮಶೀಲತೆ ಕಾರ್ಯಕ್ರಮಗಳು ಪ್ರಗತಿಗೆ ಪೂರಕ ಎಂದರು. More importantly, he understands that technology is an enabler to drive change at a massive scale, the kind of scale that India needs. The Indian school ಮೈಕ್ರೋಸಾಫ್ಟ್ ಸಂಸ್ಥೆಯ ಮುಖ್ಯಸ್ಥ ಸತ್ಯ ನಡೇಲಾ, ಇಂದು ನಾವೆಲ್ಲ ಒಗ್ಗೂಡಿ ಜನತೆಯ ಸಬಲೀಕರಣಕ್ಕೆ ಯತ್ನಿಸಬೇಕಿದ್ದು, ಈ ನಿಟ್ಟಿನಲ್ಲಿ ತಂತ್ರಜ್ಞಾನ ಒಂದು ಪ್ರಬಲ ಅಸ್ತ್ರವಾಗಿದೆ ಎಂದರು. ಭಾರತದಲ್ಲಿ 5 ಲಕ್ಷ ಗ್ರಾಮಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಜಾಲ ಅಭಿವೃದ್ಧಿಪಡಿಸಲಾಗುವುದು ಎಂದು ಅವರು ಹೇಳಿದರು. connectivity using TV white space technology to that rural school. We're now working to pilot the same in Varanasi. And our plan is to partner with the Government of India, the state governments, the telecommunications company and the local ISPs to take this technology to 500,000 villages in India. So India really is poised to ಕ್ವಾಲ್ಕಾಮ್ be a ಮುಖ್ಯಸ್ಥ ಪಾಲ್ leader ಜೇಕಬ್ಸ್, in ಪ್ರಧಾನಿ technology. ನರೇಂದ್ರ ಮೋದಿ ಅವರ ಕಾರ್ಯಸೂಚಿಗೆ ಬೆಂಬಲವಾಗಿ ತಮ್ಮ ಸಂಸ್ಥೆ ಭಾರತದಲ್ಲಿ ಹಲವು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತದ ಪ್ರಗತಿಯ ವೇಗ ನಿಬ್ಬರಗಾಗುವಂತದ್ದು ಎಂದ ಅವರು, ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಲಾಗುವುದು ಎಂದರು. In support of the Prime Minister's agenda and really to try and help accelerate the development of the India ICT ecosystem and technical capabilities. So the first is a roughly 10 billion rupee or $150 million fund to fuel innovation and foster promising Indian startups. So that money will be invested in Indian startups.
ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಿಜಿಟಲ್ ಇಂಡಿಯಾ ಗುರಿ ಸಾಧನೆಗೆ ಹೆಚ್ಚಿನ ಒತ್ತು ನೀಡಿರುವುದನ್ನು ಐಟಿ ಕ್ಷೇತ್ರದ ಪ್ರಮುಖ ಭಾರತೀಯ ಉದ್ಯಮಿಗಳು ಸ್ವಾಗತಿಸಿದ್ದಾರೆ. ಸಿಫಿ ಐಟಿ ಕಂಪನಿ ಮುಖ್ಯಸ್ಥ ರಾಜು ವಿಕ್ಸೇನಾ ಉದ್ಯಮ ಪ್ರಗತಿಗೆ ಭಾರತಕ್ಕೆ ವಿದೇಶಿ ಹೂಡಿಕೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಯತ್ನ ಹಾಗೂ ಬದ್ಧತೆ ಸ್ವಾಗತಾರ್ಹ ಎಂದಿದ್ದಾರೆ. How the investments can come back to outside of India, and those are the things is very helpful. I think Modi is probably the only ನೋವಾಸ್ chance we ಕಾನ್ಫರೆನ್ಸ್ have. ಸಂಸ್ಥಾಪಕ ಕುನಾಲ್ ಸೂದ್ ಪ್ರಧಾನಿ ನರೇಂದ್ರ ಮೋದಿ ನೀತಿಯಿಂದ ಭಾರತದಲ್ಲಿ ಹೂಡಿಕೆಗೆ ಅವಕಾಶ ದೊರೆಯುತ್ತದೆ ಎಂದು ಸ್ವಾಗತಿಸಿದ್ದಾರೆ. So I think Modi is our first chance because of where he came from and how he's become so powerful that he embodies what he does. ಡಿಜಿಟಲ್ ಇಂಡಿಯಾ ಈ ಮಧ್ಯೆ ಬಿಜೆಪಿ ನಾಯಕ ಹಾಗೂ ಪಕ್ಷದ ವಿದೇಶಾಂಗ ವ್ಯವಹಾರಗಳ ಉಸ್ತುವಾರಿ ಸಿದ್ಧಾರ್ಥನಾಥ್ ಸಿಂಗ್ ಮೋದಿ ಅವರ ಡಿಜಿಟಲ್ ಇಂಡಿಯಾ ನೀತಿಯಿಂದ ಭಾರತದಲ್ಲಿ ಪ್ರಜಾತಂತ್ರ ಹೆಚ್ಚು ಬಲಿಷ್ಠವಾಗುತ್ತದೆ ಎಂದು ಹೇಳಿದ್ದಾರೆ. और साथ ही साथ नई टेक्नोलॉजीज को भी यहाँ लेकर आएगा और इस टेक्नोलॉजीज के माध्यम से जो इंटरनेट का एक माध्यम बना हुआ है जो भारत के अंदर अभी भी है. ಭಯೋತ್ಪಾದಕತೆ ಒಂದು ಸವಾಲಾಗಿದ್ದರೂ ಅದರ ಮೇಲೆ ಜಯ ಸಾಧಿಸುವ ವಿಶ್ವಾಸ ಇದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಲಖನೌದಲ್ಲಿ ತಿಳಿಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಅವರು ಭಾರತದಲ್ಲಿ ಐಸಿಸ್ ಉಗ್ರರ ಜಾಲ ವಿಸ್ತರಿಸುತ್ತಿದೆ ಎಂಬ ವದಂತಿಯನ್ನು ಬಲವಾಗಿ ಅಲ್ಲಗಳೆದರು. ಕೇಂದ್ರದ ಎನ್ಡಿಎ ಸರ್ಕಾರ ಸ್ವಚ್ಛ ಭಾರತ, ಬೇಟಿ ಬಚಾವೋ ಬೇಟಿ ಪಢಾವೋ ಮುಂತಾದ ಸಾಮಾಜಿಕ ಕಳಕಳಿಯ ವಿಚಾರಗಳಿಗೆ ಆದ್ಯ ಗಮನ ನೀಡುತ್ತಿದೆ ಎಂದರು. ಭಾರತಕ್ಕೆ ಪ್ರತಿ ವರ್ಷ ಅಂದಾಜು 70 ಲಕ್ಷ ವಿದೇಶಿ ಪ್ರವಾಸಿಗರು ಆಗಮಿಸುತ್ತಿದ್ದು ಈ ಸಂಖ್ಯೆಯನ್ನು 7 ಕೋಟಿಗೆ ಹೆಚ್ಚಿಸುವ ಅಗತ್ಯವಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ 125 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪರ್ಯಟನ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೇರಳ ಅವಕಾಶಗಳಿದ್ದರೂ ಅವುಗಳನ್ನು ಉಪಯೋಗಿಸುವ ನೀತಿ ಕಾರ್ಯಕ್ರಮಗಳನ್ನು 68 ವರ್ಷಗಳಲ್ಲಿ ಹಿಂದಿನ ಸರ್ಕಾರಗಳು ಜಾರಿಗೊಳಿಸಲಿಲ್ಲ ಎಂದು ಟೀಕಿಸಿದರು. ಸುಲಭ ವೆಚ್ಚದ ಪ್ರವಾಸಿ ಕೇಂದ್ರವಾಗಿ ಭಾರತದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರ ಕ್ರಮ ಕೈಗೊಳ್ಳುವುದೆಂದು ತಿಳಿಸಿದ ಸಚಿವ ಅರುಣ್ ಜೇಟ್ಲಿ, ವಿದೇಶಗಳಿಂದ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಭಾರತಕ್ಕೆ ಆಗಮಿಸುವಂತೆ ಆಧುನಿಕ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದೆಂದರು. ವಿಮಾನ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಿ ಹೆದ್ದಾರಿ ಹಾಗೂ ರೈಲು ಮಾರ್ಗ ಜಾಲ ಮತ್ತು ನೌಕಾಯಾನ ಸೌಕರ್ಯ ಒದಗಿಸುವುದಕ್ಕೂ ಸಹ ಗಮನ ನೀಡುವ ಅಗತ್ಯವಿದೆ ಎಂದರು. ಸಣ್ಣ ಸಣ್ಣ ದೇಶಗಳು ಪ್ರವಾಸೋದ್ಯಮದಿಂದ ಅಧಿಕ ಆದಾಯ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸುತ್ತಿರುವಾಗ ಬೃಹತ್ ರಾಷ್ಟ್ರವಾದ ಭಾರತದಲ್ಲಿ ವ್ಯಾಪಕ ಕರಾವಳಿ ತೀರ, ಬೃಹತ್ ನದಿಗಳು, ಹಬ್ಬಗಳ ಆಚರಣೆ, ಧಾರ್ಮಿಕ ಕ್ಷೇತ್ರಗಳು, ಸಮೃದ್ಧ ಕಲೆ, ಸಂಸ್ಕೃತಿ ಎಲ್ಲವೂ ಇದ್ದು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಈ ಅವಕಾಶಗಳನ್ನೆಲ್ಲ ಉಪಯೋಗಿಸುವುದಕ್ಕೆ ಗಮನ ಹರಿಸಬೇಕಾಗಿದೆ ಎಂದರು. ಬಿಹಾರ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ನಜೀಂ ಜೈದಿ ನೇತೃತ್ವದ ಚುನಾವಣಾ ಆಯೋಗದ ತಂಡ 2 ದಿನಗಳ ಭೇಟಿಗಾಗಿ ಇಂದು ಪಾಟ್ನಾ ತಲುಪಿದೆ. ಚುನಾವಣಾ ಆಯೋಗದ ತಂಡ ರಾಜ್ಯದಲ್ಲಿ ನಡೆಯಲಿರುವ ಮೊದಲ 3 ಹಂತದ ಚುನಾವಣೆಗೆ ಸಿದ್ಧತೆಗಳ ಪರಾಮರ್ಶೆ ನಡೆಸುತ್ತಿದೆ. ಅಕ್ಟೋಬರ್ 12ರಂದು ಮೊದಲ ಹಂತದ ಚುನಾವಣೆ ನಡೆಯಲಿದ್ದರೆ 2ನೇ ಹಾಗೂ 3ನೇ ಹಂತದ ಚುನಾವಣೆ ಅಕ್ಟೋಬರ್ 16 ಹಾಗೂ 28ರಂದು ನಡೆಯಲಿದೆ. ಚುನಾವಣಾ ಆಯೋಗದ ತಂಡ ಪಾಟ್ನಾ ತಲುಪುತ್ತಲೇ ಹಿರಿಯ ಪೊಲೀಸ್ ಅಧಿಕಾರಿಗಳೊಡನೆ ಸಮಾಲೋಚನೆ ನಡೆಸಿ ನಂತರ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಮಾತುಕತೆ ನಡೆಸುತ್ತಿದೆ. ಸರ್ಕಾರದ ಹಿರಿಯ ಅಧಿಕಾರಿಗಳೊಂದಿಗೂ ಮಾತುಕತೆ ನಡೆಸಲಿದೆ. ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆ ಮುಗಿದ ನಂತರ 586 ಉಮೇದುವಾರರು ಕಣದಲ್ಲಿದ್ದಾರೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನಾಚರಣೆ ಪ್ರಯುಕ್ತ ಚಿಕ್ಕಮಗಳೂರಿನಲ್ಲಿಂದು ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಸಂಸದೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ನಂತರ ಅವರು ಭಾರತದ ಗ್ರಾಮಗಳಲ್ಲಿ ಕೃಷಿ ಉಳಿಸಬೇಕು, ಕೃಷಿಗೆ ಪೂರಕವಾಗಿ ಕೈಗಾರಿಕೆ ಬೆಳೆಸಬೇಕು ಹಾಗೂ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು ಎಂಬುದು ದೀನ್ ದಯಾಳ್ ಉಪಾಧ್ಯಾಯ ಅವರ ಚಿಂತನೆಯಾಗಿತ್ತು. ಈಗ ಕೇಂದ್ರ ಸರ್ಕಾರ ಅದನ್ನು ಸಾಕಾರಗೊಳಿಸುತ್ತಿದೆ ಎಂದರು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಸಕ ಸಿಟಿ ರವಿ, ವ್ಯಕ್ತಿ ಏಕಾಂಗಿಯಲ್ಲ, ಸಮಾಜದ ಎಲ್ಲ ರಂಗಗಳಲ್ಲಿ ಇಂದು ಸಾಮರಸ್ಯದ ಅಗತ್ಯವಿದೆ. ಅದಕ್ಕೆ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ಶತಮಾನೋತ್ಸವ ವರ್ಷವನ್ನು ಬಳಸಿಕೊಳ್ಳಲಾಗುವುದು ಎಂದು ಹೇಳಿದರು.
ಅಸ್ಪೃಶ್ಯತೆ ವಿರುದ್ಧ ಕಠಿಣ ಕಾನೂನು ಇದ್ದರೂ ಸಮಾಜದಲ್ಲಿ ಅದು ಇನ್ನೂ ಜೀವಂತವಿದೆ. ಅದನ್ನು ಅಳಿಸಲು ದೀನ್ದಯಾಳ್ ಉಪಾಧ್ಯಾಯರ ಚಿಂತನೆಗೆ ಅನುಗುಣವಾಗಿ ಶ್ರಮಿಸಲಾಗುವುದು ಎಂದು ಹೇಳಿದರು. ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತರು ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಇದೆ. ಅದರಲ್ಲಿ ಜೋಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇಸ್ಕಾನ್ ಸಂಸ್ಥೆ ಶ್ರೀಲ ಪ್ರಭುಪಾದರ ಕುರಿತ ಮಹಾಸಾಧಕ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತ್ತು. ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿದರು. ಪುಸ್ತಕ ಬಿಡುಗಡೆಗೊಳಿಸಿದ ರಾಜ್ಯಪಾಲ ವಜೂಭಾಯ್ ವಾಲಾ, ಇಂದು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಿದ್ದರೂ ಸಂಸ್ಕಾರ ಕಡಿಮೆಯಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. किसी में धार्मिक भावना नहीं होगी ने, उसी में कैरेक्टर नहीं होगा. और हम कहते हैं देश में एजुकेशन का प्रमाण बढ़ा है, मगर संस्कारिता प्रमाण नहीं बढ़ा. संस्कारिता डे बाय डे कम हो रही है. ಹಿರಿಯ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಪ್ರಭುಪಾದರೊಂದಿಗಿನ ತಮ್ಮ ಒಡನಾಟದ ಅನುಭವ ಹಂಚಿಕೊಂಡರು. ನಿರಾಶೆಯನ್ನು ತೋರಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಇಂಗ್ಲೆಂಡ್ ಮತ್ತು ಪಶ್ಚಿಮದ ದೇಶಗಳು ತಮ್ಮ ನೇಷನ್ ಹುಡ್ಡನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿತ್ತು. ರಾಜ್ಯ ಮಾರ್ವಾಡಿ ಸಮಾಜ ವಿಶೇಷ ಚೇತನರಿಗೆ ಕೃತಕ ಅಂಗಾಂಗಗಳ ವಿತರಣಾ ಸಮಾರಂಭವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿತ್ತು. ಗೋವಾ ರಾಜ್ಯಪಾಲರಾದ ಮೃದುಲಾ ಸಿನ್ಹಾ ಕಾರ್ಯಕ್ರಮ ಉದ್ಘಾಟಿಸಿದರು. ಕೃತಕ ಕಾಲು ಜೋಡಣೆ ಉಪಕರಣಗಳನ್ನು ವಿತರಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸ್ವಸಹಾಯ ಸಂಘಗಳ ಸಮಾವೇಶ ಆಯೋಜಿಸಿತ್ತು. ಗೋಪೂಜೆಯೊಂದಿಗೆ ಆರಂಭವಾದ ಕಾರ್ಯಕ್ರಮವನ್ನು ಗಂಗಾಧರೇಂದ್ರ ಸರಸ್ವತಿ ಉದ್ಘಾಟಿಸಿ ಸ್ವಸಹಾಯ ಸಂಘಗಳು ಗ್ರಾಮಾಂತರ ಭಾಗದಲ್ಲಿ ಆರ್ಥಿಕವಾಗಿ ಸದೃಢವಾಗಬೇಕು ಹಾಗೂ ನಮ್ಮ ಸಂಸ್ಕೃತಿ ಉಳಿಸಬೇಕು ಎಂದು ಹೇಳಿದರು. ಇನ್ನೊಂದು ನಮ್ಮ ಸಂಸ್ಕೃತಿ ಧರ್ಮ ಉಳಿಸುವ ದೃಷ್ಟಿಯಿಂದ ಒಂದು ಧಾರ್ಮಿಕ ಹಬ್ಬಗಳನ್ನು ಸಾಮೂಹಿಕವಾಗಿ ಆಚರಣೆ ಮಾಡಬೇಕು. ಜಾನುವಾರುಗಳ ವೃಕ್ಷಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಸ್ವದೇಶಿ ಗೋತಳಿ ಸಂರಕ್ಷಿಸುವ ಕೆಲಸ ಆಗಬೇಕು ಎಂದರು. ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸುರೇಶ್ ಪಾಠಕ್ ಗೋತ್ಯಾಜ್ಯದ ಉಪಯೋಗ ಕುರಿತು ಪ್ರಾತ್ಯಕ್ಷಿಕೆ ಸಮೇತ ವಿವರಿಸಿದರು. ಬೆಂಗಳೂರು ದೂರದರ್ಶನದ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮವನ್ನು ಬರುವ ಜನವರಿಯಿಂದ ಹೈದರಾಬಾದ್ ಕರ್ನಾಟಕ ಭಾಗದ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳಲ್ಲಿ ಆಯೋಜಿಸಲಾಗುವುದು ಎಂದು ದೂರದರ್ಶನದ ದಕ್ಷಿಣ ವಲಯದ ಹೆಚ್ಚುವರಿ ಮಹಾನಿರ್ದೇಶಕ ಡಾಕ್ಟರ್ ಮಹೇಶ್ ಜೋಶಿ ಕಲಬುರಗಿಯಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಮತ್ತು ಪ್ರಾಶಸ್ತ್ಯ, ಅವಕಾಶ ವಂಚಿತರಿಗೆ ವೇದಿಕೆ ಕಲ್ಪಿಸುವುದು ಈ ಕಾರ್ಯಕ್ರಮದ ವೈಶಿಷ್ಟ್ಯ ಎಂದರು. ಕಲೆ ಮತ್ತು ಸಂಸ್ಕೃತಿ ಬಿಂಬಿಸಲು ಆದ್ಯತೆ ಹಾಗೂ ಕೃಷಿ ಕಾರ್ಯಕ್ರಮಗಳ ಪ್ರಸಾರಕ್ಕೆ ದೂರದರ್ಶನ ಪ್ರಾಧಾನ್ಯತೆ ನೀಡಿದೆ ಎಂದು ಅವರು ಹೇಳಿದರು. ಕಲಬುರಗಿ ದೂರದರ್ಶನ ಕೇಂದ್ರದ ಉಪನಿರ್ದೇಶಕ ಆಂಜನಪ್ಪ ಉಪಸ್ಥಿತರಿದ್ದರು. ರಾಯಚೂರಿನಲ್ಲಿ ಕಳೆದ 9 ದಿನಗಳಿಂದ ನಡೆದ ಗಣೇಶ ಉತ್ಸವ ಗಣೇಶ ಮೂರ್ತಿಗಳ ವಿಸರ್ಜನೆಯೊಂದಿಗೆ ತೆರೆ ಕಂಡಿತು. ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ನಗರದ ಸುಮಾರು 250ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ಐತಿಹಾಸಿಕ ಖಾಸಬಾವಿಯಲ್ಲಿ ವಿಸರ್ಜಿಸಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲ. ರಾಜ್ಯದ ಕೆಲವೆಡೆ ಅಲ್ಲಲ್ಲಿ ಮಳೆಯಾಗಿದೆ. ಭಾವಿಕೆರೆಯಲ್ಲಿ ಅತಿ ಹೆಚ್ಚು 3 ಸೆಂಟಿಮೀಟರ್ ಮಳೆಯಾಗಿದೆ. ಚಿಂಚೋಳಿ, ಶೋರಾಪುರ, ಅಜ್ಜಂಪುರ, ಚನ್ನಗಿರಿ, ಬರಗೂರು, ಬುಕ್ಕಾಪಟ್ಟಣ, ತುಮಕೂರು 2, ಧರ್ಮಸ್ಥಳ, ಭಾಗಮಂಡಲ, ಕಲಬುರಗಿ, ಶಿರಾ ತಲಾ 1 ಸೆಂಟಿಮೀಟರ್ ಮಳೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ದಕ್ಷಿಣ ಒಳನಾಡಿನ ಬಹುತೇಕ, ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವೊಮ್ಮೆ ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಗರಿಷ್ಠ 30, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸಿಲಿಕಾನ್ ವ್ಯಾಲಿಯಲ್ಲಿ ಐಟಿ ದಿಗ್ಗಜರೊಂದಿಗೆ ಪ್ರಧಾನಿ ಸಮಾಲೋಚನೆ, ತಂತ್ರಜ್ಞಾನದ ಮೂಲಕ ಸಬಲೀಕರಣದ ಪ್ರತಿಪಾದನೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ ಪ್ರಮುಖ ಐಟಿ ಕಂಪನಿಗಳ ಮೆಚ್ಚುಗೆ, ಸಾಕಾರಕ್ಕೆ ಎಲ್ಲ ನೆರವಿನ ಭರವಸೆ. ಭಯೋತ್ಪಾದಕತೆ ಸವಾಲಾದರೂ ಜಯಗಳಿಸುವ ವಿಶ್ವಾಸ, ರಾಜನಾಥ್ ಸಿಂಗ್. ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಭಾರತದಲ್ಲಿ ವಿಪುಲ ಅವಕಾಶ, ಅರುಣ್ ಜೇಟ್ಲಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.